ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕರುನಾಟ ಮಗ ಮಾತಾಡ್ತಾ ಇರೋದು. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮನೆ. ಇವತ್ತಿನ ಲಾಗ್ ಏನಂತಂದ್ರೆ, ನಾನು ನಮ್ಮ ಫ್ಯಾಮಿಲಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಏನ್ ಸರ್ಪ್ರೈಸ್ ಅಂದ್ರೆ, ನಾನು ನಂಜನಗೂಡು ಟೆಂಪಲ್ಗೆ ಬರಲ್ಲ ಅಂತ ಹೇಳಿದ್ದೆ, ಬಟ್ ಒಂದು ಸ್ವಲ್ಪ ಕೆಲಸ ಬಿಸಿ ಇರೋದ್ರಿಂದ ಕಾರಣ ಹಂಗಾಗಿ ಇವತ್ತು ಹೇಳ್ತೀನಿ ಅವ್ರಿಗೆ ಹೋಗ್ತಾ ಇದ್ದೀನಿ. ಯಾವ ಥರ ಸರ್ಪ್ರೈಸ್ ಕೊಡ್ತೀನಿ, ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಸ್ವಲ್ಪ ಲೇಟ್ ಆಗಿದೆ, ಆಲ್ರೆಡಿ ನಾನು ಕೆಂಗೇರಿ ರೈಲ್ವೆ ಸ್ಟೇಷನ್ ಇದ್ದೀನಿ. ಯಾವ ಥರ ಸರ್ಪ್ರೈಸ್ ಮಾಡ್ತೀನಿ ನೋಡೋಣ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಆಲ್ರೆಡಿ ಅವ್ರು ಹೊಂಟ್ಬಿಟ್ಟಿದ್ದಾರೆ. ಇದು ಮಾತ್ರ ಸ್ವಲ್ಪ ನಮ್ಮ ಹುಡುಗಿ ಮಾತ್ರ ಗೊತ್ತು, ಅದು ಬಿಟ್ಟು ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟು. ನೋಡೋಣ ಹೆಂಗೆ ಯಾವ ಥರ ಗೊತ್ತಾಗುತ್ತೆ ಅಂತ ನೋಡೋಣ. ಇನ್ನೊಂದು ಈಗ ಕೆಂಗೇರಿ ಬಸ್ ಸ್ಟಾಪಾಗಿ ಹೋಗ್ತಾ ಇದ್ದೀನಿ. ಸಿಗುತ್ತಾ ಇಲ್ವಾ ಗಾಡಿ ನೋಡಬೇಕು. ಎಕ್ಸ್ಪ್ರೆಸ್ ಸಿಕ್ಕಿದ್ರೆ ಓಕೆ, ಒಳ್ಳೇದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ನೋಡಿ ಗೈಸ್, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಾನು ಸ್ವಲ್ಪ ಮೈಸೂರಿಗೆ ಬಸ್ಸಲ್ಲಿ ಬಂದಿರೋದೇ ಕಮ್ಮಿ ಆ್ಯಕ್ಚುಲಿ ಹೇಳ್ಕೋಬೇಕು ಅಂದರೆ. ಬಸ್ಸಲ್ಲಿ ಬಂದಿಲ್ಲ ಜಾಸ್ತಿ, ಬಂದಂಗೆ ಕಾರಲ್ಲಿ ಬಂದು ಎಲ್ಲ ವೆಹಿಕಲ್ ಸ್ವಲ್ಪ ಹಂಗೆ ವಾಪಸ್ ಹೋಗಿದ್ದೀನಿ ಅಷ್ಟೇ. ಬಟ್ ಇವತ್ತು ಒಬ್ಬನೇ 5 ಗಂಟೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಗ್ರೇಟ್ ಆಗಿದ್ದೀನಿ ಇವತ್ತು. ಒಬ್ಬನೇ ಆಲ್ಮೋಸ್ಟ್ ಎಲ್ಲೂ ಹೋಗಲ್ಲ ನಾನು. ಹೋದ್ರೂ ಎಲ್ಲ ಹುಡ್ಕೊಂಡೇ ಇರ್ತಾರೆ, ಇಲ್ಲ ಅಂತಂದ್ರೆ ಕಾರಾಗಿರಲ್ಲಿ ವೆಹಿಕಲ್ಸಲ್ಲೇ ಹೋಗ್ತಾ ಇರ್ತೀನಿ. ನೋಡೋಣ ಮನೇಲಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಇಷ್ಟು ಬಂದಿರೋದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಯಾವ ಥರ ಓಕೆ. ದೇವಸ್ಥಾನ ಹತ್ರ ಬರ್ತಾ ಹೋಗಿದ್ದೀನಿ. ಅಲ್ಲಿದ್ದೆ ದೇವಸ್ಥಾನ ಪೂರ, ನೋಡೋಣ ಹತ್ರ ಬರುತ್ತೆ ಅಂತ. ನಮ್ಮ ಮನೆ ಏನು ಗೊತ್ತಾ, ಎಲ್ಲ ಅರ್ಜೆಂಟ್ ಪಾರ್ಟಿಗಳು, ಎಲ್ಲ ಯಾರಾದ್ರೂ ಕೆಲಸಗಳು ಬಂದಿರ್ತಾರೆ. ಹಂಗಾಗಿ ಬಡ 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 ಅಂತ ಹೋಯ್ತಾ ಇರ್ತಾರೆ. ನಾನು ಸ್ವಲ್ಪ ಲೇಟ್ ಆಗ್ಬಿಟ್ಟೈತೆ, ಅದು ಏನೇ ಮಾಡೋದು ಅಂತ ಹೋಯ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಗಾಯ್ಸ್ ಏನು ಗೊತ್ತಾ, ಇವರು ಆಲ್ರೆಡಿ ಊಟಕ್ಕೆ ಹೋಗ್ಬಿಟ್ಟಿದಾರಂತೆ. ನಾನು ಬಂದು ಲೇಟ್ ಆಯಿತು ಒಂದು ಸ್ವಲ್ಪ. ಬಟ್ ನಮ್ಮನೆಯವ್ರಿಗೆ ಏನು ಗೊತ್ತಾ, ಸ್ವಲ್ಪ ತಾಳ್ಮೆನೇ ಇಲ್ಲ. ಎಲ್ಲ ಅಂತ ಹೋಗ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ನೋಡೋಣ, ಯಾಕೋ ಪ್ಲ್ಯಾನ್ ಸೆಟ್ ಆಗ್ತಾಯಿಲ್ಲ. ನಾವೆಲ್ಲ ಒಂದು ಸ್ವಲ್ಪ ಹೇಳ್ಬೋಡುಗಳು, ಹೀಗಾಗಿ ಸೆಟ್ ಆಗ್ತಾಯಿಲ್ಲ. ನೋಡೋಣ, ಇನ್ನೊಂದ್ಸರಿ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೊಬ್ರಿಗೆ ನಾವು ಅಕ್ಕಂಗೆ ಹೇಳ್ಬಿಟ್ಟಿದ್ದೀನಿ. ನೋಡೋಣ ಯಾವ ಥರ ಇದೇ ಪ್ಲ್ಯಾನಿಂಗ್ ಆಗುತ್ತೆ ಅಂತ ಚೆಕ್ ಮಾಡಿ ನೋಡೋಣ. ಬಟ್ ಇಲ್ಲಿ ನದಿ ಹತ್ರ ಬರೋಕ್ಕೆ ಕೇಳಿದ್ದೀನಿ. ಬಟ್ ಎಲ್ಲ ಪ್ರೋಗ್ರಾಮ್ ಮುಗ್ದೇ ಹೋಯ್ತು ಗಾಯ್ಸ್. ನಮ್ಮ ಯಾವ ದೇವಸ್ಥಾನಕ್ಕೆ ಹೋಗ್ಬಿಟ್ಟವ್ರೆ. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡೆ ಅಂದರೆ 1 ಗಂಟೆಗೆ ಹೋಗ್ತಾರೆ, 1 ಗಂಟೆ ಕ್ಲೋಸ್ ಆಗಿಬಿಡ್ತದೆ. 1 ಗಂಟೆಯಿಂದ 4 ಗಂಟೆಗೆ ಮತ್ತೆ ಓಪನ್ ಅಲ್ವಾ. 4 ಗಂಟೆ ಒಳಗಡೆ ಏನು ಬೇಕಾದ್ರೂ ಮಾಡೋಣ, ವೀಡಿಯೋಸ್ ಮಾಡೋಣ ನಾವು ಪ್ಲ್ಯಾನ್ ಮಾಡಿದ್ದೆವು. ಅದೇ ನಾವತ್ತು 11:56 ಬಂದ್ಬಿಟ್ಟವರು. ಅನ್ನ ಬಿಟ್ಬಿಟ್ರು, 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರು ಸರಿಯಾಗಿರೋದು ಪ್ಲ್ಯಾನು. ಬಟ್ ಇವ್ರು ಏನು ಮಾಡಿದ್ರು, ಹೊಳಿಗೆ ಬಿಟ್ಬಿಟ್ರು. ದರ್ಶನ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ದರ್ಶನ ಮುಗೀತಲ್ಲ ಅಂದ್ಬಿಟ್ಟು ಈ ರೇಂಜಿಗೆ ಒದ್ದಾಡ್ತಾ ಇದಾರಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ, ಇದು ನದಿನ ಏನೋ ಗೊತ್ತಿಲ್ಲ ನನಗೆ, ಬಟ್ ಹೋಗ್ತಾ ಇದ್ದೀನಿ. ಆ ಥರ ಅಂತ ನಮ್ಮ ಒಂದು ಪ್ಲ್ಯಾನ್ ಇಲ್ಲ ಗೈಸ್. ನಮ್ಮದು ಪ್ಲ್ಯಾನ್ ಇಲ್ಲ ಗೈಸ್. ಕರೆಕ್ಟಾಗಿ ಕಪಿಲಾ ನದಿ ಅಂತೆ, ನದಿ ಹತ್ರ ಬಂದಿದ್ದೀನಿ. ಬಟ್ ನೋಡೋಣ ಯಾವ ಥರ ಸರ್ಪ್ರೈಸ್ ಮಾಡ್ಬೋದು, ಏನು ಮಾಡ್ಬೋದು. ಪ್ರಶ್ನೆ ಇದೇ ಪ್ಲ್ಯಾನ್ ಇದ್ದಿದ್ದು. ಇಲ್ಲಿ ಬರ್ತಾರೆ, ಇಲ್ಲಿ ಬಂದಾಗ ನಾನು ಸ್ವಲ್ಪ ಸರ್ಪ್ರೈಸ್ ಥರ ಮಾಡೋಣ ಅಂತ ಪ್ಲ್ಯಾನ್ ಅಂದ್ಕೊಂಡಿದ್ದು. ಬಟ್ ಎಲ್ಲ 5 ನಿಮಿಷದಲ್ಲೆಲ್ಲ ಉಲ್ಟಪಟ್ಟಾಗೋಯ್ತು. ಇದು ಸಕ್ಸಸ್ ಆಗಿಲ್ಲ. ನೋಡೋಣ ಯಾವ ಥರ ಹೆಂಗೆ ಮಾಡೋದು ಅಂತ ನೆಕ್ಸ್ಟು ಯೋಚನೆ ಮಾಡ್ತಾಯಿದ್ದೀನಿ. ಯೋಚನೆ ಮಾಡೋದೇನಿಲ್ಲ ಇಲ್ಲಿ. ಬಟ್ ಹೋಗ್ತೀವಿ, ಅಲ್ಲಿ ನಿಂತ್ಕೊಬಿಟ್ಟಾರೆ ಊಟಕ್ಕೆ ಅಂತ. ಆ್ಯಕ್ಚುಲಿ ನಾನು ಬೆಳಗಿಂದ ಏನೂ ತಿಂದಿಲ್ಲ. ನೋಡೋಣ ಏನು ತಿನ್ನೋದು ಅಂತ ನೋಡ್ತಾ ಇದ್ದೀನಿ. ಮನೆ ಚುರುಮುರಲ್ಲಿ ಇವತ್ತಿನ ಟಿಫನ್ ಊಟ ಎಲ್ಲ ಇದ್ದೀನಿ ನೋಡಿ. ಹೆಂಗೆ ಗೊತ್ತಾಗ ಏನು ತಿಂಡಿ, ಮಧ್ಯಾಹ್ನದ ಊಟ, ಕಾಫಿ ತಿಂಡಿ. ಕಾಫಿ ಟೀ ಎಲ್ಲ ಹೇಗಾಯಿತು ನನಗೆ. ನೋಡಿ ಎಷ್ಟು ಕಷ್ಟಪಟ್ಟು ಮಾಡೋಣ ಅಂತ ಬಂದೆ.
ಆದರೂ ಫೇಲರ್ ಆಗೋಯ್ತು. ಏನು ಮಾಡೋದು ಗೊತ್ತಿಲ್ಲ, ಯಾವ ಥರ ನಡೀತಿದೆ ಅಂತ ವಿವರಣ ಗೊತ್ತಿಲ್ಲ. ನೋಡೋಣ, ನಾನು ಟ್ರೈ ಮಾಡ್ತಾಯಿದ್ದೀನಿ. ರಿಕ್ವೆಸ್ಟ್ ಕೊಡ್ಕೊಂತೀನಿ ದೂರ ಬಂದು ದೇವ್ರ ದೇವಸ್ಥಾನ ಮಾಡಿ ಹೋಗೋಣ ಅಂತ ಬಂದಿದ್ದು. ಬಟ್ ಆಗ್ತಾಯಿಲ್ಲ, ನೋಡೋಣ, ಫೇಲರ್ ಆಗ್ಬಿಟ್ಟಿದೆ. ಮತ್ತೆ ಇವಾಗ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ. ಆಗ್ತಿದೆ ನಮ್ಮ ಮಕ್ಕಳಿಗೆ ಹೇಳ್ಬಿಟ್ಟಿದ್ದೀನಿ, ಇಬ್ಬರು ಹಾಕ್ಕೊಂಡೆ ಅಂತ ನಮ್ಮ ಹುಡುಗಿಗೆ ಗೊತ್ತು. ಒಂದು ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಯಾರಿಗೂ ಗೊತ್ತಿಲ್ಲ. ನೋಡೋಣ ಯಾವ ಥರ ಸ್ವಲ್ಪ ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಅವರು ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ಅಂತ ನೋಡೋಣ. ವಾಚ್ ಬನ್ನಿ, ಹೆಸರು ಬೆಳೆ ತಿಂತಾರಲ್ಲ ಅಲ್ಲಿವರೆಗೂ. ಗೈಸ್ ನೋಡಿ, ಇಲ್ಲಿದ್ದಾರೆ ಹೋಗನ್ ಮನೆ. ಅಪ್ಪ ನಮ್ಮಮ್ಮ ಎಲ್ಲ ಅಲ್ಲೇ ಇದ್ದಾರೆ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಈಗ ರಿಯಾಕ್ಟ್ ಮಾಡ್ತಾರೆ ಅಂತ ಕಾಯ್ತಾರಿ. ನೋಡಿ ಎಲ್ಲ ಇಲ್ಲಿ ನಿಂತವ್ರೆ ಆರಾಮಾಗಿ, ಕೂಲಾಗಿ ನಿಂತವ್ರೆ. ನಮ್ಮ ಅವ್ವಂಗಾಲಿ ಹೇಳಬಿಟ್ಟು ಒಳ್ಳೆ ಅನಿಸುತ್ತೆ. ಸರಿ ಯಶೋದೆಯು ತಾಯಿಯಲ್ಲವೇ? ಅಲ್ಲ ಇವಾಗ ಏನ್ ಗೊತ್ತಾ, ಏನ ಅಲ್ಲ ಅರ್ಧ ಗಂಟೆ ನಿಂತ್ಕೊಳಕ್ ಆಯ್ತಾವಲ್ಲ ಗುರು ನಿಮ್ಗೆ ಯಾರಿಗೂ? ಬರೀ ಅರ್ಧ ಗಂಟೆ ಅಯ್ಯೋ ಒಬ್ಳು ನಿಂತಿದ್ಲಲ್ಲ, ನಾ ಕರ್ಕೊಂಬಂದೆ. ಒಬ್ಳ ನಿಂತಲ್ಲ. ಆಯ್ತು ಬರ್ರಿ ಹೋಲೆ, 5 ನಿಮಿಷ. ಬೇರೆ ದುಡ್ಡು ಐತಲ್ಲ, ದುಡ್ಡು ತಮ್ಮ ಪಾಪು ಜ್ವರ ಬಂದೈತಾ? ಯಾಕೆ ಜ್ವರ ಬರುತ್ತೆ? ನೀನ್ ತಾನೇ ಬರ್ಸಿಲ್ಲ ಜ್ವರನ? ಏನ್ ತಿಂದ? ಪಾಯಸ ತಿಂದ? ಎಷ್ಟು ತಿಂದ ಪಾಯಸನ? ಇಷ್ಟು ಜಾಸ್ತಿ ತಿನ್ಬೇಕಾನೆ. ಗೈಸ್ ನೋಡಿ, ಇವರು ಎಂತ ಇದು ಅಂದ್ರೆ ಮಕ್ಳುಗಳು. ಈ ಮಗಳು ಅಪ್ಪನ ನಮ್ಮ ಅವ್ವನ 6 ಗಂಟೆಗೆ ಹೇಳ್ಸವ್ರೆ. 6 ಗಂಟೆ ಬಸ್ ಕರ್ಸಿ 10 ಗಂಟೆಗೆ ಬಂದವ್ರೆ ಗೈಸ್. ಯಾವ ತರ ಜಂಬ ಇವ್ರಿಗೆ ಅಂದ್ರೆ ಸಿಕ್ಕಾಬಿಟ್ಟೆ ಜಂಬ, ಸಿಕ್ಕಾಬಿಟ್ಟೆ ಜಂಬ. ಅಮ್ಮ ಸರಿ ಇಲ್ಲ ಅಮ್ಮ. ಈ ಆಂಟಿಯಿಂದಾನೆ ಎಲ್ಲ ಪ್ಲಾನ್ ಹಾಳಾಗಿದ್ದು. ಏನ್ ಕೊಯ್ಯ ಹೇಳ್ತಿರೋದು ಹೆಂಗ್ ಗೊತ್ತಾ, ಅದಷ್ಟು ಏನೋ ಮಾಡಿದೆ, ನಾನು ಒಪ್ಕೊತೀನಿ. ಊಟಕ್ಕೆ ಅಷ್ಟೊಂದು ಅರ್ಜೆಂಟ್ ಆಗಿತ್ತು. 2 ನಿಮಿಷಕ್ಕೆ ಬರೀ ಆಚೆ ಬಂದು 2 ನಿಮಿಷ, 2 ನಿಮಿಷಕ್ಕೆ ಆಚೆ ಇಲ್ಲ. 2 ನಿಮಿಷಕ್ಕೆ ಅಲ್ಲ ಗುರು, ಜಸ್ಟ್ ಮಾಡಿ 2 ನಿಮಿಷಕ್ಕೆ ಊಟಕ್ಕೆ ಹೋಗಿದ್ದೇವೆ. ಏನಾಯ್ತು ಖುಷಿಯ? ಆದ್ರೆ ಗಾಯ್ಸ್ ನಮ್ಮ ಮನೆಯವ್ರು ಮಾತ್ರ ಭಾರಿ ಫಾಸ್ಟ್ ಇದ್ದಾರೆ. ಏನ್ ಗೊತ್ತಾ ಅವ್ರದ್ದು ಪ್ಲಾನು? ಇವ್ರದ್ದು ಮತ್ತೆ ಇವ್ರದ್ದು ಏನು ಪ್ಲಾನ್ ಹೇಳ್ತೀನಿ ಕೇಳಿ ಗಾಯ್ಸ್. ನಾನು ಏನಂದ್ರೆ, ಇಲ್ಲಿ ಲೇಟ್ ಆಗ್ಬಿಟ್ರು 4 ಗಂಟೆ ಕಾಯ್ಬೇಕಲ್ಲ ಅಂದ್ಬಿಟ್ಟು ಈ ಥರ ಪ್ಲಾನ್ ಮಾಡೋರೆ. ಯಾಕೆಂದರೆ ಅವ್ರು ಮೈಸೂರಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು ಸೀರೆ ತಗೊಂಡು. ಹಂಗಾಗಿ ಅವರು ಮೈಸೂರಿಗೆ ಹೋಗ್ಬೇಕಲ್ಲ ಅಂತ ಎಲ್ಲ ದೇವ್ರನ್ನೂ ದರ್ಶನನೂ ನೀಟಾಗಿ ಮಾಡಿಲ್ಲ. ಎಲ್ಲ 5 ನಿಮಿಷಕ್ಕೆ ಮುಗಿಸಿ ಹೋಗಿದ್ದಾರೆ. ಹಾಯ್, ಈ ಸೀರೆ ಮೇಲೆ ಏನು ಹುಚ್ಚು, ಶಾಪಿಂಗ್ ಮೇಲೆ ಏನು ಹುಚ್ಚೋ ಗೊತ್ತಿಲ್ಲ. ಚಿನ್ನು ಮರಿ ಯಾಕೆ ಹಿಂಗ್ ಕೂತಿದೆ? ಚಿನ್ನು ಮರಿ ಅಯ್ಯೋ ಅಲ್ಲ, ಕೂದ್ಲು ಕೊಟ್ಟಿರೋದೇನು ಕೇಳು? ಕೂದ್ಲು ಬೆಳಿಲಿ ಅಂತಾನೆ, ಇಲ್ಲ ಅಂದ್ರೆ ಯಾವ್ದಾರ ಅದಕ್ಕೆ ನಿಮ್ಗೆ ಯಾಕೆ ಕೂದಲು? ಮಗಳಿಗಾರ ಬೆಳೆಸ ನೋಡಿ, ನಿಮ್ಮ ಮಗಳು ಹೆಂಗ ಕ್ವಾಲಿಫಿಕೇಟ್ ತರ ಆಗೈತೆ. ರೊಟ್ಟಿ ಅಂದ್ರೆ ಅಳ್ತವ್ರೆ ಗೈಸ್. ಏನ್ ಮಾಡೋದು ಈ ಜನಗಳಿಗೆ ಅಂತಾನೆ ಗೊತ್ತಿಲ್ಲ. Bye.
ಬಾಯ್ ಬಾಯ್, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಬಾಯ್, ಟಾಟಾ, ಬಾಯ್ ಬಾಯ್ ಗಾಯ್ಸ್. ಫೈನಲಿ ಹೋಯ್ತಾ ಇದ್ದೀವಿ. ನಮ್ಮ ಅಪ್ಪ ಅಲ್ಲಿ ಕುಂತಿದೆ ನೋಡಿ, ನಮ್ಮ ಅಪ್ಪ ಅಲ್ಲಿದೆ. ಅಪ್ಪಂಗೆ ಹತ್ತಕ್ಕಾಗಲ್ಲ ಅಂತ ಹಂಗೆ ಬಿಟ್ಟಿದೀವಿ. ಬಟ್ ನಾವು ನೋಡಿ ಎಲ್ಲರೂ ಇಲ್ಲಿ ಹೆಂಗೆ ಇದ್ದೀವಿ ಅಂತ ಸಖತ್ತಾಗೆ ಇದೆ. ನೋಡೋಣ. ನಮ್ಮವ್ವ ಎದ್ರಕತೈತಿ ನೋಡಿ ಗೈಸ್. ನಮ್ಮವನ ಪ್ಯಾಂಟ್ ಇಟ್ಕೊಂಡೈತಿ ನಮ್ಮಮ್ಮ. ಟಾಟಾ ಬಾಯ್. ಖುಷಿ ಮಗಳ ಹೆಂಗೈತವ? ಹೆಂಗೈತೆ? ಸೂಪರ್. ಮತ್ತೆ ಬೇಕು. ಬಸ್ ಎಂಟ್ರಿ ಆಗಿದ್ದೀವಿ. ಹೊರಗಡೆ ಮೊಬೈಲ್ ಎಂಟ್ರಿ ಇಲ್ಲ ಅಂತ ಇದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಹೊರಗಡೆ. ಬಟ್ ತೋರ್ಸೋಕ್ಕಾಗಲ್ಲ. ಮತ್ತೆ ಆಚೆ ಬಂದು ಸಿಗ್ತೀನಿ. ಬಾಯ್. ಗೈಸ್, ನಿನ್ನೆ ನಾನು ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ನೆನ್ನೆ ಫೋನ್ ಬೇರೆ ಚಾರ್ಜ್ ಇರಲಿಲ್ಲ. ಹಾಗಾಗಿ ನಾನು ನಮ್ಮ ಊರಿಗೆ ಹೋಗಿ ಊರಿಂದ ಮತ್ತೆ ಬಂದು ನಾನೆಲ್ಲಿ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ದೆ ಅದೇ ಮೆಟ್ರೋ ಸ್ಟೇಷನ್ ಪಾರ್ಕಿಂಗಲ್ಲಿ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಹಾಗೇನೆ ವಿಡಿಯೋನ ಲಾಸ್ಟ್ ಗಂಟ ನೋಡಿ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ. ಬಾಯ್.